ಬಿಡದಿ ಬಡಿದಾಟದ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಬಹಳ ನಟರಿದ್ದಾರೆ, ಡೈರೆಕ್ಟರ್, ಪ್ರೊಡ್ಯೂಸರ್ ಕೂಡ ಇದ್ದಾರೆ. ಸಿಎಂಗೆ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ನಡೀತಾ ಇದೆ ಸಿಎಂ ಕಡೆಯಿಂದ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ. ಇದರಲ್ಲಿ ನಟರು ಇದ್ದಾರೆ, ನಿರ್ಮಾಪಕರು ಇದ್ದಾರೆ, ಪ್ರೊಡ್ಯೂಸರು ಕೂಡ ಇದ್ದಾರೆ. ಆದರೆ ಎಲ್ಲರನ್ನ ಹೊರ ಹಾಕುವಂತ ಪ್ರಯತ್ನ ಆಗ್ತಾರೆ. ಎಲ್ಲರನ್ನ ಮೀರಿಸಿ ನಟನೆ ಮಾಡ್ತಾ ಇರೋದು DK ಶಿವಕುಮಾರ್ ಅಂತ ಹೇಳಿ. ಆಮೇಲೆ ಕಮಿಟಿಯಲ್ಲಿ ಪರ ವಿರೋಧ ಚರ್ಚೆ ಮಾಡುವವರು ಇರಬೇಕಾಗತ್ತೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ವಿಚಾರವಾಗಿ ಕೂಡ ಮಾತನಾಡಿದ್ರು. ಮುಂದೆ ನೋಡೋಣ ಏನಾಗತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದೇನೋ ಕಾಟ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಬಹಳ ಜನ ನಟರು ಒಳಗಡೆ ಇದ್ದಾರೆ. ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲಿ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ಹೇಳಿದ್ನಲ್ಲ, ಈಗ ರಿವ್ಯೂ ಕಮಿಟಿ ಮಾಡ್ತೀವಿ ಅಂದಮೇಲೆ ಮತ್ತೆ ಹಾಕೋದಿ ಸೂಚನೆ ಅದು ಯಾವುದು ಮುಖ್ಯಮಂತ್ರಿಗಳು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಮಿಟಿನಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ. ಇರ್ಬೇಕಂತ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಾವೇನಾದ್ರು ಹೇಳುವಂತ ನೋಡೋಣ, ವಿಚಾರ ಅವ್ರು ಮಾಡ್ತೀನಿ ಅಂದಿದಾರಲ್ಲ. ಈಗ ಮೊನ್ನೆ ಅದೇನೋ ಕಾಟಾಚಾರದ ಸಭೆ ಕರೆದು ರೈತರನ್ನ ಅಂತ ಕರೆದು ಕೂರ್ಸ್ ಮಾಡ್ದಂಗೆ ಕಮಿಟಿ ಮಾಡೋದಾದ್ರೆ ಮತ್ತು ಕಮಿಟಿಲಿ ಅರ್ಥ ಏನಿದೆ? ಪರ ವಿರೋಧ ಇದೆ ಸ್ಕ್ರಿಪ್ಟ್. ನೋಡಿ, ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರೋದು, ಈಗ ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಆ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ, ಕಾದು ನೋಡೋಣ ಅನ್ನೋ ರೀತಿಯಲ್ಲಿ. ಆಮೇಲೆ ಈ ಸ್ಕ್ರಿಪ್ಟಿಂಗ್ ವಿಚಾರವಾಗಿ ಮಾತನಾಡಿದ್ರು. ಅಂದರೆ ಟೌನ್ಶಿಪ್ ವಿಚಾರವಾಗಿ ಸ್ಕ್ರಿಪ್ಟಿಂಗ್ ಬರೆಯೋರು ಕೂಡ ಇದ್ದಾರೆ, ನಟರಿದ್ದಾರೆ, ನಿರ್ಮಾಪಕರಿದ್ದಾರೆ. ಎಲ್ಲರೂ ಕೂಡ ಚೆನ್ನಾಗಿ ನಟನೆ ಮಾಡ್ತಾ ಇದ್ದಾರೆ. ಸೊ ನಟನೆ ಮಾಡಿ ಆವಾಗ ಹೋಗ್ತಿದ್ದಾರೆ DK ಶಿವಕುಮಾರ್ ಅವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆಮೇಲೆ ಈ ನೋಟಿಫಿಕೇಶನ್ ವಿಚಾರವಾಗಿ ಕೂಡ ಮಾತನಾಡಿದರು. ಕಮಿಟಿಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು, ಕಾದು ನೋಡೋಣ, ಪರೋಧ ವಿರೋಧ ಎರಡೂ ಕೂಡ ಇರಬೇಕಾಗತ್ತೆ. ಅಂತಿಮವಾಗಿ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕು ಅಂಥೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಇದು.